ಪ್ರಾಣ ಸಮಸ್ತವು ನೀನೇ. ಕೃಷ್ಣ ಸಹೋದರರೇ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವನ್ನು ಮುಗಿಸಿದ್ದು ಆಯಿತು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದೌಮ್ಯರನ್ನು ಕಳಿಸಿದನು. ಅದಕ್ಕೆ ಆ ದುರ್ಯೋಧನನ ಸಂಧಿಗೆ ಸಮ್ಮತಿಸದೆ ಯುದ್ಧವನ್ನು ಮಾಡಿ ರಾಜ್ಯವನ್ನೇ ಪಡೆಯಲಿ ಎಂದು ಹಠವನ್ನೇ ಸಾಧಿಸುತ್ತಿರುವನು. ಪಾಂಚಾಲಿ, ಕಳೆದು ಹೋದ ದುರ್ಘಟನೆಗಳನ್ನು ನೆನೆದು ನೀನೇಕೆ ಚಿಂತಿಸುವೆ? ಶಾಂತಳಾಗು ದೇವಿ. ಇನ್ನೂ ಬಿಟ್ಟಿಲ್ಲವೇನನ್ನೋ ಈ ಶಾಂತಿ ಎಂಬ ಹುಚ್ಚುತರದ ಭ್ರಾಂತಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲಿತನಾದ ಈ ಭೀಮನ ಧೈರ್ಯ ಮತ್ತು ಸ್ಥೈರ್ಯಗಳು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿವೆ. ಸಪ್ತ ಸಾಗರಗಳೇ ಬತ್ತಿ ಹೋದರು, ಗಿರಿಶಿಖರಗಳೇ ಏಕವಾದರು, ಚಲಿಸುತ್ತಿರುವ ಸೂರ್ಯ ಚಂದ್ರೋದಿಗಳೇ ನಿಂತರು. ನಾನು ಮಾತ್ರ ನನ್ನ ವೈರಿಗಳು ಕೌರವರನ್ನು ಸರವಡಿಯದ ಬಿಡಲು ಒದಿಸುವನು ಅಗ್ರಜ. ಗುರುಕುಲಧಮರನು ಒದಿಸುವನು ಸಿರಿಯೆಂಬೆರದು ದುರಹಂಕಾರದೆ ಅಗ್ರಜ. ಸಿರಿಯೆಂಬೆರದು ದುರಹಂಕಾರ ಕಳಿಸುವನು ಸತ್ಯನೆಂಬೆರ ಮೈಲಿ ಗುರುಕುಲಧಮರನು ಒದಿಸುವನು ವಂಚಾಲಿ. ಅನುದನೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕುರುಡನ ಕುಲ್ಲಿಗಳಂ ಅನುದನೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕುರುಡನ ಕುಲ್ಲಿಗಳಂ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯ ಬಯಸಗಿದ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯ ಬಯಸಗಿದ ರಕ್ತದ ಲೆಕ್ಕಿಸದೆ ಭಕ್ತರಾಗಿಸಿ ಮಣ್ಣು ಮುಕ್ತಿಸದಿರುವೆ ನರನದೊಳಗೆ. ಲೆಕ್ಕಿಸದೆ ಭಕ್ತರಾಗಿಸಿ ಮಣ್ಣು ಮುಕ್ತಿಸದಿರುವೆ ನರನದೊಳಗೆ. ಸಮಯೋಳ್ ಪತ್ನಿಗೆ ಗರ್ಭದಿ ಜರಿದ ಓಚ್ಛಾಲಿ, ಸಮಯೋಳ್ ಪತ್ನಿಗೆ ಗರ್ಭದಿ ಜರಿದ ದುರ್ಮೂರ್ಖರ ಓರನವರೆಗೂ ಒಯ್ರೆ ಗುರುಕುಲಧಮರನು ಒದಿಸುವರು ಸಿರಿಯೆಂಬೆರದು ದುರಹಂಕಾರದಿ. ಸಿರಿಯೆಂಬೆರದು ದುರಹಂಕಾರ ಕಳಿಸಿಬರು
ಪಾಂಚಾಲಿ ಪಂಚಪಾಂಡವರ ಸತಿ ಸಹೋದರರ ಪತ್ನಿ ಎಂಬುದನ್ನು ಲೆಕ್ಕಿಸದೆ ತೊಡೆ ತಟ್ಟಿ ಬಾ, ನನ್ನ ತೊಡೆಯ ಮೇಲೆ ಕುಳಿತು ಕೋ ಎಂದು ಕರೆದನಲ್ಲ ಆ ದುರ್ಯೋಧನ. ಎಲ್ಲಿ ಹೋಗಿತ್ತಣ್ಣ ಈ ನಿನ್ನ ಶಾಂತಿ? ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, ಅತಿ ಹೀನ ದಾಸತ್ಯದಲ್ಲಿ 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ. ಎಲ್ಲಿ ಹೋಗಿತ್ತಣ್ಣ ಈ ನಿನ್ನ ಶಾಂತಿ? ಆಗಲೂ ಶಾಂತಿ, ಈಗಲೂ ಶಾಂತಿ. ಇನ್ನು ಅವುಗಳನ್ನು ಸ್ಮರಿಸಿ ಪ್ರಯೋಜನವಿಲ್ಲ. ಮುಂದೆ ರಣಾಂಗಣವನ್ನು ಪ್ರವೇಶಿಸಿ ಆ ಕೌರವರಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಕಲಿಸುವುದೇ ನನ್ನ ಮುಂದಿರುವ ಹೆಬ್ಬಯಕೆ. ಸಹೋದರ ಭೀಮಸೇನ, ಶಾಂತನಾಗು. ಅರ್ಜುನ, ಯದುಕುಲ ಚೂಡಾಮಣಿಯಾದ ಆ ವಾಸುದೇವನು ಬರುತ್ತಿರುವಂತೆ ಕಾಣುತ್ತಿರುವುದು. ಹೋಗು, ಆ ಪರಮಾತ್ಮನನ್ನು ಕರೆದುಕೊಂಡು ಬಾ. ಅಣ್ಣ, ಪರಮಾತ್ಮನಿಗೆ ನಮಸ್ಕರಿಸುವೆವು. ನಿನಗೆ ಮಂಗಳವಾಗಲಿ. ಅಣ್ಣ, ಪರಮಾತ್ಮ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಣ್ಣ. ಪರಮಾತ್ಮ, ಧರ್ಮನಂದನ, ಬಂಧುಗಳಿಂದಲೇ ಬಹುನಂದೆನು ಕೃಷ್ಣ, ಬಂಧುಗಳಿಂದಲೇ ಬಹುನಂದೆನು ಕೃಷ್ಣ, ಬಂಧನ ಪರಿಹರಿಸೋ ತಾಯೋ ಜನಾರ್ದನ. ಬಂಧನ ಪರಿಹರಿಸೋ ತಾಯೋ ಜನಾರ್ದನ, ಬಂಧುಗಳಿಂದಲೇ ಕೃಷ್ಣ. ಪರಮಾತ್ಮ, ಅಂದು ನೋಡಿದ ನುಡಿಯೇ ಇಂದು ರಾಜ್ಯವ ಗಳಿಸೆ. ಪರಮಾತ್ಮ, ಅಂದು ನೋಡಿದ ನುಡಿಯೇ ಇಂದು ರಾಜ್ಯವ ಗಳಿಸೆ. ಕುರು ಪಾಂಡವರ ಸಮರವ ನಿಲ್ಲಿಸೆ. ಕುರು ಪಾಂಡವರ ಸಮರವ ನಿಲ್ಲಿಸೆ. ಬಂಧುಗಳಿಂದಲೇ ಕೃಷ್ಣ. ಕೃಷ್ಣ, ಕೃಷ್ಣ. ಪರಮಾತ್ಮ, ಧರ್ಮನಂದನ, ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಆ ಪ್ರಸನ್ನನಾದ ಪುರುಷೋತ್ತಮನು ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯೇ ದೇವ. ಆದರೂ ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದಲ್ಲವೇ? ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನೂ ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಂಡು ಪ್ರಯೋಜನವೇನೂ ದೇವ? ನಾವು ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ,
ಕರ ಮುಗಿದು ಬೇಡುವೆ ನಾನು. ಕದನವು ಬೇಡ ಕೃಷ್ಣ ಜನಾರ್ದನ, ಕರ ಮುಗಿದು ಬೇಡುವೆ ನಾನು. ಕದನವು ಬೇಡ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ಸಂಧಿಯ ನಡೆಯಿಸಿ ಸಮರವ ನಿಲ್ಲಿಸೆ, ಸಂಧಿಯ ನಡೆಯಿಸಿ ಸಮರವ ನಿಲ್ಲಿಸೆ, ಪಂಥದಿ ಗೆಲ್ಲುವ ಹಠಬೇಡ ಪಂಥದಿ ಗೆಲ್ಲುವ ಹಠಬೇಡ ಕೃಷ್ಣ. ಕದನವು ಬೇಡ ಕೃಷ್ಣ ಜನಾರ್ದನ, ಕರ ಮುಗಿದು ಬೇಡುವೆ ನಾನಿನ್ನ. ಕದನವು ಬೇಡ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ಬಂಧು ಬಾಂಧವರ ಒಂದು ರಾಜ್ಯವ ಗಳಿಸೆ, 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 ಕುಂದು ಬರುವುದೆನಗೆ ಲೋಕದಿ ಮಾನವ. ಕುಂದು ಬರುವುದೆನಗೆ ಲೋಕದಿ ಮಾನವ. ಕದನವು ಬೇಡ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ಪರಮಾತ್ಮ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಪರಮಾತ್ಮ ಯುದ್ಧವು ನನಗೆ ಸಮ್ಮತವಿಲ್ಲ, ಶಾಂತಿಯಿಂದ ರಾಜ್ಯ ಪಡೆಯಬೇಕೆಂಬುದೇ ನನ್ನ ಆಸೆ. ನೀವು ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಪ್ರಯತ್ನಿಸಿ, ಆತನು ನಿಮ್ಮ ಮಾತನ್ನು ನಿರಾಕರಿಸುವುದಾದರೆ ನಿಮ್ಮ ಮನಸ್ಸಿಚ್ಛೆಯಂತೆ ಮಾಡಿಕೊಂಡು ಬನ್ನಿ ಪರಮಾತ್ಮ. ಧರ್ಮನಂದನ, ದುಷ್ಟರ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮ ಅಭಿಮತಕ್ಕೆ ಅಗ್ರಜನ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರಿಯಂತ ಕೋಟೆಯಂತೆ ಭದ್ರವಾಗಿ ಬಂಧಿಸಿ ನಿಂತಿದೆ ಕೃಷ್ಣ. ಸಹೋದರಿ, ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶವು ಬಿಗಿದಪ್ಪಿ ನಿಂತಿದೆ. ಛೇ! ಸುಡಬೇಕು ನಮ್ಮ ಹೇಡಿ ಜನ್ಮವನ್ನು. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಬೋಧಿಸಿ ನಮ್ಮನ್ನು ಏಕೆ ಸಚಿವರಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ನಮ್ಮ ಇಷ್ಟವಾದವು. ಅವರನ್ನು ಬೇಗ ತೊಲಗಿಸಿ ಮುಂಬಗವನ್ನು ಪ್ರಯತ್ನ ಪಟ್ಟರೆ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಸುಮ್ಮನೆ ಬಿಡುತ್ತಿಲ್ಲ. ಛೇ, ನಮ್ಮ 7 ಜನ್ಮವನ್ನು ಸುಡಬೇಕು. ಅರ್ಜುನ, ನೀನೂ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು
ಅಗ್ರಜನ ಮಾತಿಗೆ ತಲೆಬಾಗುವುದು. ತಂಗಿ ದೃಪದ, ಅಣ್ಣ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮಸಮ್ಮತವನ್ನು ಹೇಗೆ ಹೇಳಲಿ ಪರಮಾತ್ಮ? ಧರ್ಮರಾಯ ಧರ್ಮವೆಂದು ಅಗಲಿರಲು ಹಂಬಲಿಸುತ್ತ ಜೋಜಿನ ವ್ಯಾಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ ಸಮ್ಮತ. ಓಹೋ, ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡವಕನನ್ನು ಕೊಂದ ಈ ಮಹಾಧೋರ್ದಂಡ ನಿಮಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಸೋಟ ನಡೆದುಕೊಳ್ಳಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, ಧನಂಜಯ, ನಿಮಗೇಕೆ ಬೇಕು ಈ ದಶನಾಮ ಧ್ಯೇಯ? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಕೈಗೆ ಬೆಳೆಯನ್ನು ತಟ್ಟಿಕೊಳ್ಳಿ. ಅಣ್ಣ, ಇಲ್ಲ, ಇವರ್ಯಾರು ನನ್ನ ಪತಿಗಳಲ್ಲಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ. ಈ ಪಾಂಚಾಲ್ಯ ಪಾಲಿನ ಮೃತ್ಯು ಸ್ವರೂಪಿಗಳಣ್ಣ, ಮೃತ್ಯು ಸ್ವರೂಪಿಗಳು. ಅಣ್ಣ, ಈ ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ಪ್ರವೇಶಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಲು ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ, ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯಿತಲ್ಲವೆಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಕೇಳುವುದು ಪತಿಗಳಾದ ನಿಮ್ಮ ಕರ್ತವ್ಯ. ಏಕೆ ಇನ್ನುಳಿದ 4 ಇವುಗಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಸಂಬಂಧವಿಲ್ಲದೆಯೇ ಆ ದಿನ ಕುರುಸಭೆಯಲ್ಲಿ ಮಡದಿ ಪಾಂಚಾಲಿಯ ಜಡೆಗೆ ಕೈ ಚಾಚಿದ
ಕೆಡುಕ ದುಶ್ಯಾಸನನ ಒಡಲರಿದು ಅವ ಮಡದಿ ಪಾಂಚಾಲಿಯ ಜಡೆಗೆ ಕೈ ಚಾಚಿದ ಕೆಡುಕ ದುಶ್ಯಾಸನನ ಒಡಲರಿದು ಆತನೆಯ ಬಿಸಿ ರಕ್ತದಿಂದ ಪತ್ನಿ ದ್ರೌಪದಿಯ ಬಿಚ್ಚಿದ ಮುಡಿಯನ್ನು ಕಟ್ಟಿಸದೆ ಬಿಡನೆಂದು ಅಂದು ನೀ ಕೂಡಿದ ಮಹಾಸಭಿಕರ ನಡುವೆ ಬಹುಭೀಕರದಿ ಮಾಡಿದ ಶಪಥವು ವಿಫಲವಾಯಿತೆಂಬ ಅಪಮಾನವೇ ಭೀಮಾ ಭೀಮಾ ಬಕಾಸುರ ಮರ್ದನ ಕುಹಕ ಕಂಟಕದ ಕರುಳಿರುವ ಬಿರುನುಡಿ ಶಾಂತರಾಗಿರಿ ಪ್ರಭು. ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ ಕಣ್ಣೀರಿಗೆ ಬದಲಾಗಿ ಹಾಗೆಯ ಹೆಂಡಿರ ಕಣ್ಣಲ್ಲಿ ಶತಸಹಸ್ರಮಿಡಿ ಕಂಬನಿಯನಾತರಿಸುವೆ. ಕಾಲವೇ ದುರ್ಯೋಧನನ ಪರವಾಗಿ ನಿಂತರೂ ಸರಿಯೇ ಕಾಕಿ ಕುಲಸಮುದ್ರ ಸರದು ತರುವನು ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಹೊಗೆದು ದುಶ್ಯಾಸನನ ಹೊರರ ಪುಡಿಗಟ್ಟಿ ಪೋತಕಿ ದುರ್ಯೋಧನನ ತೊಳೆಯ ನೃಪದ ಸುತೆ ಕಟ್ಟಿಸುವೆನು ಈ ನಿನ್ನ ಬೀಳ್ನುಡಿಯ ಪೊಡದಿರು ವ್ಯಥೆಯ ನರಕಮರ್ಧನ ಕೇಳೆನ್ನ ಅಭಿಮತ ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯೊಳಿರಲು ಬಿಡುವನೆ ಶ್ರೇಷ್ಠ ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯೊಳಿರಲು ಬಿಡುವನೆ ರಾದವರ ರಕ್ತಪಾನ ಮಾಡದಿರುವನೆ ರಣದವರ ರಕ್ತಪಾನ ಮಾಡದಿರುವನೆ ಪತ್ನಿಯ ಮುಡಿ ಮುಟ್ಟಿದವರ ಮುಟ್ಟಿಕೊಳ್ಳುವೆ ಪಾದವೆ ಹಟ್ಟಿಕೊಳ್ಳುವೆ ಪತ್ನಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ ಪಾದವೆ ಹಟ್ಟಿಕೊಳ್ಳುವೆ ಗರ್ಭದ ದೊರೆ ತಟ್ಟಿದವನ ಪುಟ್ಟಿಕೊಳ್ಳುವೆ ಹೃದಯ ಪುಟ್ಟಿಕೊಳ್ಳುವೆ ಗರ್ಭದ ದೊರೆ ತಟ್ಟಿದವನ ಪುಟ್ಟಿಕೊಳ್ಳುವೆ ಹೃದಯ ಪುಟ್ಟಿಕೊಳ್ಳುವೆ ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯೊಳಿರಲು ಬಿಡುವನೆ ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯೊಳಿರಲು ಬಿಡುವನೆ ರಾದವರ ರಕ್ತಪಾನ ಮಾಡದಿರುವನೆ ಕೃಷ್ಣ ರಣದೊಳವರ ರಕ್ತಪಾನ ಮಾಡದಿರುವನೆ ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಸಹೋದರ